ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನು ಎಸ್ಐಟಿ ನಡೆಸ್ತಾ ಇದ್ದು ಎಸ್ಐಟಿ ತನಿಖೆಗೆ ನಿತ್ಯ 1.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಗುಂಡಿ ಅಗೆಯೋರಿಗೆ ಒಬ್ಬರಿಗೆ ದಿನಗೂಲಿ 2,000 ದಂತೆ 15 ಕಾರ್ಮಿಕರಿಗೆ 30,000 ರೂಪಾಯಿ ಖರ್ಚಾಗ್ತಾ ಇದ್ದು 3 ಪ್ರಿಂಟರ್, 5 ಕಂಪ್ಯೂಟರ್, 20 ಕುರ್ಚಿ ಇತ್ಯಾದಿಗೆ 40,000 ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 6ನೇ ಪಾಯಿಂಟ್ನಲ್ಲಿ ಮಾತ್ರ ಪತ್ತೆಯಾದಂತಹ ಅಸ್ಥಿಪಂಜರದ ಬಗ್ಗೆ ಡಿಎನ್ಎ ಸೇರಿ ಹಲವು ಬಗ್ಗೆ ಸಂಶೋಧನೆ ಮಾಡಲಾಗ್ತಾ ಇದೆ. ವರ್ಷಗಳ ಹಿಂದೆಯೇ ಮಣ್ಣು ಪಾಲಾಗಿದ್ದರಿಂದ ಮೂಳೆಗೆ ಹಾನಿಯಾಗಿದೆ. ಗುರುತು ಪತ್ತೆ ಕಾರ್ಯ ಕಷ್ಟ ಆಗಿದೆ. ಲಿಂಗ ನಿರ್ಧಾರಕ್ಕೆ ಬಳಸೋ ಎಲುಬುಗಳು ಸ್ಪಷ್ಟವಾಗಿರದಿದ್ದರೆ ಸಮಸ್ಯೆಯಾಗಿದೆ. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ಗಳಿಂದ ನಿಂದನೆ ಪ್ರಕರಣ ಸಂಬಂಧ ಮತ್ತೆ ಇಬ್ಬರನ್ನ ಬಂಧಿಸಲಾಗಿದೆ. ಇಬ್ಬರನ್ನ ಬಂಧಿಸಿರುವ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಪ್ರಕರಣದಲ್ಲಿ ಈವರೆಗೂ 4 ಬಂಧಿಸಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಮದ್ಯ ಗಾಂಜಾ ನಶೆಯಲ್ಲಿ ನಡೆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಬಿಹಾರ ಮೂಲದ ಸುರೇಶ್ ಎಂಬಾತನನ್ನು ಹತ್ಯೆ ಮಾಡಲಾಗಿದೆ. ಗಾರೆ ಕೆಲಸ ಮಾಡಿಕೊಂಡಿದ್ದ ಇಬ್ಬರು ಒಂದೇ ಮನೆಯಲ್ಲಿದ್ದರು. ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗಲಾಟೆಯಲ್ಲಿ ಸುರೇಶ್ ಕೊಲೆಯಾಗಿದ್ದಾರೆ. ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಪತಿ ತಳ್ಳಿ ಪತ್ನಿ ಕೊಲೆಗೆ ಯತ್ನ ಪ್ರಕರಣದ ಆರೋಪಿ ತಾತಪ್ಪನನ್ನು ಬಂಧಿಸಲಾಗಿದೆ. ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿದ್ದ ಎಫ್ಐಆರ್ ಸಂಬಂಧ ತಾತಪ್ಪನ ದಸ್ತಗಿರಿಯಾಗಿದೆ. ಮಾಸ್ಕ್ ಹಾಕೊಂಡು ಅಜ್ಞಾತ ಸ್ಥಳದಲ್ಲಿ ತಾತಪ್ಪನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ 5 ದರೋಡೆಕೋರರನ್ನ ಬಂಧಿಸಿದ್ದಾರೆ. 2 ದಿನಗಳ ಹಿಂದೆ ವ್ಯಕ್ತಿಯೊಬ್ಬರನ್ನ ಅಡ್ಡಗಟ್ಟಿ ಸುಮಾರು 5 ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿತ್ತು. ಕೇವಲ 2 ದಿನದಲ್ಲಿ ನೊಂಗಲಿ ಪೊಲೀಸರು ಆರೋಪಿಗಳಾದ ಸೋಮಶೇಖರ್, ಶಿವತೇಜ, ಶಿವಚರಣ್, ಅಣಕ್ಯ, ಅಂಕಿಯೊಬ್ಬರನ್ನ ಬಂಧಿಸಿದ್ದಾರೆ. ನಾಲ್ವಡಿಗೂ ಮುನ್ನ ಕನ್ನಬಾಡಿ ಕಟ್ಟೆಗೆ ಟಿಪ್ಪು ಸುಲ್ತಾನ್ ಅಡಿಗಲ್ ಹಾಕಿದ್ರು ಅನ್ನುವ ಮಾತು ಕೇಳಿಬರ್ತಾ ಇದ್ದು, ಇದಕ್ಕೆ ಪುಷ್ಟಿ ಕೊಡುವಂತೆ 1794ರಲ್ಲಿ ಟಿಪ್ಪು ಡ್ಯಾಂಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಎನ್ನಲಾದ 3 ಶಿಲಾನ್ಯಾಸಗಳು ಕಂಡುಬಂದಿವೆ. ಕನ್ನಡ, ಇಂಗ್ಲಿಷ್, ಪರ್ಷಿಯನ್ ಭಾಷೆಯಲ್ಲಿ ಶಾಸನ ಇದೆ. ಮೋಹಿ ಡ್ಯಾಂ ಹೆಸರಿನಲ್ಲಿ ಅಣೆಕಟ್ಟು ನಿರ್ಮಿಸುವುದಕ್ಕೆ ಟಿಪ್ಪು ಮುಂದಾಗಿದ್ದ ಅಂತ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ನಾನು ಎಲ್ಲಿಯೂ ಕೂಡ ಟಿಪ್ಪು ಡ್ಯಾಂ ಕಟ್ಟಿದ್ದ ಅಂತ ಹೇಳೇ ಇಲ್ಲ ಅಂತ ಎಚ್ ಸಿ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟಿಪ್ಪು ಕಟ್ಟಿದ್ದ ಅಲ್ಲವೇ ಅಲ್ಲ, ಆದರೆ ಟಿಪ್ಪುಗೂ ಕೂಡ ಅದೇ ಥರದ ಕನಸು ಇತ್ತು ಎಂಬುದಷ್ಟೇ. ಅದರ ನೈಜತೆ ಬಗ್ಗೆ ಇತಿಹಾಸಕಾರರು ಹೇಳಬೇಕಾಗಿದೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಒಳ ಮೀಸಲಾತಿ ಸಂಬಂಧ ದಲಿತ ರಾಜಕೀಯ ನಾಯಕರ ಸಭೆ ಬಗ್ಗೆ ಸಂಸದ ಗೋವಿಂದ ಕಾರಜೋಳ ಪ್ರಶ್ನಿಸಿದ್ದಾರೆ. ಸಹಮತದಿಂದ ಮೀಸಲಾತಿ ಹಂಚಿಕೆ ಮಾಡೋದಾದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ಯಾಕೆ ಮಾಡಿದ್ರಿ? 150 ಕೋಟಿ ಸರ್ಕಾರದ ಬೊಕ್ಕಸದಿಂದ ಹಾಳು ಮಾಡಿದ್ರಿ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಪ್ರಶ್ನಿಸಿದ್ದಾರೆ. ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ ವಿಧಿವಶರಾಗಿದ್ದಾರೆ. 81 ವರ್ಷದ ಜೆಎಂಎಂ ನಾಯಕ ದೆಹಲಿಯ ಆಸ್ಪತ್ರೆಯಲ್ಲಿ ನಿಧನರಾದರು. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರನ್ನ ಜೂನ್ ಕೊನೆಯ ವಾರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜಾರ್ಖಂಡ್ ಮುಕ್ತಿ ಮೋರ್ಚಾ ನಾಯಕರಾಗಿದ್ದ ಶಿಬು ಸೊರೇನ್ ಪ್ರತ್ಯೇಕ ಜಾರ್ಖಂಡ್ ರಾಜ್ಯವಾಗಲು ಪ್ರಮುಖ ಪಾತ್ರ ವಹಿಸಿದ್ರು. ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ಡೊನಾಲ್ಡ್ ಟ್ರಂಪ್ರ ಉನ್ನತ ಸಹಾಯಕ ಭಾರತವನ್ನು ಟೀಕಿಸಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾದ ಯುದ್ಧಕ್ಕೆ ಪರೋಕ್ಷವಾಗಿ ಹಣಕಾಸು ಒದಗಿಸಲಾಗ್ತಾ ಇದೆ ಅಂತ ಸ್ಟೀಫನ್ ಮಿಲ್ಲರ್ ಆರೋಪ ಮಾಡಿದ್ದಾರೆ. ಭಾರತ ರಷ್ಯಾದ ತೈಲ ಖರೀದಿಸುವುದನ್ನು ನಿಲ್ಲಿಸಬೇಕು ಅಂತಲೂ ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ವಾಯುವಿಹಾರಕ್ಕೆ ತೆರಳಿದ್ದ ಕಾಂಗ್ರೆಸ್ ಸಂಸದೆಯ ಸರವನ್ನ ದುಷ್ಕರ್ಮಿ ಕಸಿದುಕೊಂಡು ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಸಂಸದೆ ಸುಧಾ ರಾಮಕೃಷ್ಣನ್ ಸಂಬಂಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ದೂರಿದ್ದಾರೆ.